ಹಲೋ ನಮಸ್ತೆ ಫ್ರೆಂಡ್ಸ್, ನನ್ನ ಹೆಸರು ಮೂರ್ತಿ. ನೀವು ನೋಡ್ತಿದ್ದೀರಾ ಕನ್ನಡ ಟೆಕ್ ಇನ್ ಮೂರ್ತಿ. ಸೊ ಈ ವಿಡಿಯೋದಲ್ಲಿ ಬಂದು ಪಬ್ಜಿ ಗೇಮ್ ಯಾವ ಥರ ಇನ್ಸ್ಟಾಲ್ ಮಾಡೋದು ಪಿ ಸಿ ಮತ್ತು ಲ್ಯಾಪ್ಟಾಪಲ್ಲಿ ಅಂತ ಒಂದು ಕಂಪ್ಲೀಟ್ ವಿಡಿಯೋ ಮಾಡಿದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ದೀನಿ. ಸೊ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ನೋಡಿ, ಇಲ್ಲಾಂದರೆ ಅರ್ಥ ಆಗೋದಿಲ್ಲ. ಸೊ ಲೇಟ್ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋದು ಬನ್ನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ದೀರೋ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದೇ ಥರ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋದು ಬನ್ನಿ. ಸೊ ಮೊದಲನೇ ಸ್ಟೆಪ್ ಏನಪ್ಪ ಅಂದರೆ, ನೀವು ಕ್ರೋಮ್ ಬ್ರೌಸರ್ ಗೂಗಲ್ಗೆ ಹೋಗ್ಬಿಟ್ಟು ಬ್ಲೂ ಸ್ಟಕ್ಸ್ ಅಂತ ಟೈಪ್ ಮಾಡಿ ಅದರಲ್ಲಿ ನಿಮಗೆ ಮೊದಲನೇ ಆಪ್ಷನ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೋಡಿ, ಅಲ್ಲಿ ನಿಮಗೆ ಲೈವ್ ತೋರಿಸ್ತೀನಿ. ಬ್ಲೂ ಸ್ಟಕ್ ಅಂತ ಟೈಪ್ ಮಾಡಿ ಮೊದಲನೇ ಆಪ್ಷನ್ ಬ್ಲೂ ಸ್ಟಕ್ ಮೊಬೈಲ್ ಗೇಮಿಂಗ್ ಪ್ಲ್ಯಾಟ್ಫಾರ್ಮ್ ಪಿ ಸಿ ಆ್ಯಂಡ್ ಬರುತ್ತಲ್ಲ. ಸೊ ಅದು ಸೆಲೆಕ್ಟ್ ಮಾಡಿದ್ಮೇಲೆ ನೆಕ್ಸ್ಟ್ ಈ ಥರ ವಿಂಡೋ ಓಪನ್ ಆಗುತ್ತೆ. ಇದರಲ್ಲಿ ಬಂದು ನೀವು ಸಿ ಆಲ್ ವರ್ಷನ್ ಅಂತ ಇರುತ್ತೆ. ಸಿ ಆಲ್ ವರ್ಷನ್ ಕ್ಲಿಕ್ ಮಾಡಿದ್ರಂದರೆ ಕೆಳಗಡೆ ಆಪ್ಷನ್ಸ್ ತೋರಿಸುತ್ತೆ. ಸೊ ನೋ ಗಾಟು ಮತ್ತು 64 ಬಿಟ್ಟು ಆಂಡ್ರಾಯ್ಡ್ 11 ಈ ಥರ ಅಂತ. ಸೊ ನೀವು ಇದರಲ್ಲಿ ಯಾವ್ದು ಬೇಕಾದರೂ ಸೆಲೆಕ್ಟ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೋಬೋದು. ಸೊ ನಾನು ಲಾಸ್ಟ್ ಒಂದು ಸೆಲೆಕ್ಟ್ ಮಾಡಿದ್ದೀನಿ. ಸೊ ಇಲ್ಲಿ ಇನ್ಸ್ಟಾಲ್ ಆಗ್ತಾಯಿದೆ. ಸೊ ಇನ್ಸ್ಟಾಲ್ ಆದಮೇಲೆ ಒಂದು ಸರಿ ನಾವು ಓಪನ್ ಮಾಡಿದ್ಮೇಲೆ ಇಲ್ಲಿ ಇನ್ಸ್ಟಾಲ್ ಮಾಡ್ಕೋಬೇಕು. ಫೈಲ್ ಡೌನ್ಲೋಡ್ ಆಗುತ್ತೆ, ನಾವು ಇನ್ಸ್ಟಾಲ್ ಮಾಡ್ಕೋಬೇಕು. ಸೊ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾದಮೇಲೆ ಏನು ಮಾಡಬೇಕಪ್ಪ ಅಂದರೆ, ಅದು ಒಂದು ಸರಿ ಆಗೋದಿಲ್ಲ. ಸೊ ನಾವು ಸೆಕೆಂಡ್ ಟೈಮ್ ಟ್ರೈ ಮಾಡಬೇಕಾಗುತ್ತೆ. 2 ಸರಿ ಟ್ರೈ ಮಾಡಿದ್ಮೇಲೆ ಆಗುತ್ತೆ. ಸೊ ಇನ್ಸ್ಟಾಲ್ ಇನ್ನೂ ಆಗಿಲ್ಲ. ಸೊ ಈಗ ಇನ್ಸ್ಟಾಲ್ ಆಗುತ್ತೆ ನೋಡಿ. ಇನ್ಸ್ಟಾಲ್ ಮಾಡಿಕೊಂಡು ಈ ಥರ ವಿಂಡೋ ಓಪನ್ ಆಗುತ್ತೆ. ಸೊ ಇನ್ಸ್ಟಾಲ್ ಆದಮೇಲೆ ಡೌನ್ಲೋಡಿಂಗ್ ಕೇಳುತ್ತೆ ಫೈಲ್ಸ್ ಎಲ್ಲ. ಸೊ ಡೌನ್ಲೋಡಿಂಗು, ಅಪ್ಡೇಟಿಂಗು ಮತ್ತು ಎಕ್ಸ್ಟ್ರಾಕ್ಟಿಂಗು ಅಂತ 3 ಅಪ್ಡೇಟ್ಸ್ ಬರುತ್ತೆ. ಸೊ ಅಪ್ಡೇಟ್ಸ್ ಆಲ್ಮೋಸ್ಟ್ ನಿಮಗೆ 3 ಇಂದ 4 ನಿಮಿಷ ಆಗುತ್ತೆ. ಅದಕ್ಕೆ ನಾನು ವಿಡಿಯೋ ಫಾರ್ವರ್ಡ್ ಮಾಡಿ ತೋರಿಸ್ತೀನಿ ಲಾಸ್ಟ್ ಅಪ್ಡೇಟ್ ಆದಮೇಲೆ. ಸೊ ಫೈನಲ್ ಅಪ್ಡೇಟ್ ಬಂದು ಫೈನಲ್ ಅಪ್ಡೇಟ್ ಅಂತ ಬರುತ್ತೆ. ಸೊ ಅಪ್ಡೇಟ್ ಆದಮೇಲೆ ನಾವು ಈ ಥರ ಇನ್ನೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಬ್ಲೂ ಸ್ಟಕ್ ಪ್ಲೀಸ್ ವೈಟ್ ಅಂತ, ಸ್ಟಾರ್ಟಿಂಗ್ ಬ್ಲೂ ಸ್ಟಕ್ ಅಂತ. ಸೊ ಇದು ಓಪನ್ ಆದಮೇಲೆ ಮತ್ತೊಂದು ವಿಂಡೋ ಓಪನ್ ಆಗುತ್ತೆ. ಅದರಲ್ಲಿ ನಮ್ಗೆ ಕ್ರೋಮ್ ಆ್ಯಪ್ಸ್ ಎಲ್ಲ ತೋರಿಸುತ್ತೆ. ಸೊ ಯಾವ ಥರ ಅಂತ ಈ ವಿಡಿಯೋದ ಮುಂದೆ ತೋರಿಸ್ತೀನಿ. ಸರ್ ಇದು ಒಂದು ಸರಿ ನಾವು ಈ ಪ್ರೋಸೆಸ್ ಕಂಪ್ಲೀಟ್ ಆದಮೇಲೆ ಈ ಥರ 4-5 ಇಂಟರ್ಫೇಸ್ ಓಪನ್ ಆಗುತ್ತೆ ನೋಡಿ. ಈಗ ಈ ಥರ ಓಪನ್ ಆಗುತ್ತೆ. ಇದರಲ್ಲಿ ನಮ್ಮ ಕ್ರೋಮ್ ಸಿಸ್ಟಮ್ ಆ್ಯಪ್ಸು, ಸೇಮ್ ಆಂಡ್ರಾಯ್ಡ್ ಆ್ಯಪ್ಸು ಓಪನ್ ಆಗುತ್ತಲ್ಲ, ಆ ಥರ ತೋರಿಸುತ್ತೆ. ಇದರಲ್ಲಿ ಓಪನ್ ಮಾಡಿ ಕ್ರೋಮ್ ಬ್ರೌಸರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿಂದ ಕ್ಲಿಯರಾಗಿ ನೋಡ್ಕೊಳ್ಳಿ ಸ್ಟೆಪ್ ಬೈ ಸ್ಟೆಪ್ಪು, ಇಲ್ಲಾಂದರೆ ಅರ್ಥ ಆಗೋದಿಲ್ಲ. ಸೊ ಇಲ್ಲಿ ನಾವು ಅಪ್ ಟು ಡೌನ್ ಅಂತ ಟೈಪ್ ಮಾಡಬೇಕಾಗುತ್ತೆ. ಅಪ್ ಟು ಡೌನ್ ಅಂತ ಟೈಪ್ ಮಾಡಿದ್ಮೇಲೆ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಬೋದು. ನಾನು ಸ್ಕ್ರೀನ್ ಮೇಲೇನೂ ಕೊಡ್ತೀನಿ ನಿಮಗೇನು ಕಾಣಿಸಿಲ್ಲ ಅಂದರೆ. ಸೊ ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಪ್ ಟು ಡೌನ್ ಅಂತ ಬರುತ್ತಲ್ಲ, ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡಿದ್ಮೇಲೆ ಕ್ಲಿಕ್ ಮಾಡಿದ್ರೆ ಇದರಲ್ಲಿ ಬ್ರೌಸರ್ ಇನ್ನೊಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಇಲ್ಲಿ ಸರ್ಚ್ ಬಾರ್ ಇರುತ್ತಲ್ಲ, ಸರ್ಚ್ ಬಾರಲ್ಲಿ Bgmi ಅಂತ ಟೈಪ್ ಮಾಡಿ ಸರ್ಚ್ ಮಾಡಬೇಕು. ಸೊ ಅಲ್ಲಿ ಸರ್ಚ್ ಮಾಡ್ತಾ ಇದ್ದಂಗೆ ಇಲ್ಲಿ ಬ್ಯಾಟಲ್ ಗ್ರೌಂಡ್ ಮೊಬೈಲ್ ಇಂಡಿಯಾ ಅಂತ ತೋರಿಸುತ್ತೆ. ಸೊ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ಲೇಟೆಸ್ಟ್ ವರ್ಷನ್ ಅಂತ ತೋರಿಸುತ್ತಲ್ಲ, ಅದ್ರ ಮೇಲೆ ಲೇಟೆಸ್ಟ್ ವರ್ಷನ್ ಮೇಲೆಲ್ಲ ಅದ್ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಡೌನ್ಲೋಡ್ ಆಪ್ಷನ್ ತೋರಿಸುತ್ತೆ. ಸೊ ಅದ್ರ ಫೈಲ್ ಸೈಜ್ ಎಲ್ಲ ತೋರಿಸುತ್ತೆ. ಅದ್ರ ಮೇಲೆ ಡೌನ್ಲೋಡ್ ಆಪ್ಷನ್ ಕೊಡಿ. ಸೊ ಈ ಥರ ಪರ್ಮಿಷನ್ ಕೇಳುತ್ತೆ, ಡೌನ್ಲೋಡ್ ಎನಿವೇ ಅಂತ ಕೊಟ್ಟರೆ ನೀವು ಸೇಮ್ ಆಂಡ್ರಾಯ್ಡ್ ಫೋನಿಂದ ಡೌನ್ಲೋಡ್ ಮಾಡ್ತೀರಲ್ಲ ಅದೇ ಥರ ಇಂಟರ್ಫೇಸ್ ಇರುತ್ತೆ ಇದೂ. ಸೊ ಇದು ಡೀಟೇಲ್ ನೋಡಬೇಕಂದ್ರೆ ನಾವು ಡೌನ್ಲೋಡ್ ಹಿಸ್ಟ್ರಿಗೆ ಹೋದರೆ ಅಲ್ಲಿ ತೋರಿಸುತ್ತೆ ನೋಡಿ. ಇದು ಆಲ್ಮೋಸ್ಟ್ 550 MB ಇದೆ. ಸೊ ಇದು ನೆಟ್ವರ್ಕ್ ಸ್ಪೀಡ್ ಮೇಲೆ ಸ್ವಲ್ಪ ಡೌನ್ಲೋಡ್ ಆಗುತ್ತೆ. ನಾನು ಸ್ಕಿಪ್ ಮಾಡಿ ಮತ್ತೆ ತೋರಿಸ್ತೀನಿ. ಸೊ ನೋಡಿ, ಆಲ್ರೆಡಿ ಡೌನ್ಲೋಡ್ ಆಗಿದೆ. ನಾನು ಇನ್ಸ್ಟಾಲ್ ಮಾಡ್ತಾಯಿದ್ದೀನಿ. ಇನ್ಸ್ಟಾಲ್ ಆಗ್ತಾಯಿದೆ. ಸೊ ಇನ್ಸ್ಟಾಲ್ ಆಯಿತು ಅಪ್ಲಿಕೇಶನ್ನು. ಸೊ ಇನ್ಸ್ಟಾಲ್ ಅಂತೂ ಆಗಿದೆ, ಡೆಸ್ಕ್ಟಾಪ್ ಮೇಲೆ ನೋಡ್ಬೋದು.
ಆಲ್ರೆಡಿ ಬಾಟಲ್ ಗ್ರೌಂಡ್ ಬಂದಿದೆ. ಒಂದು ಸರಿ ಓಪನ್ ಮಾಡಿ ನೋಡೋಣ, ಓಪನ್ ಮಾಡಿ ಕಂಪ್ಲೀಟ್ ಸೆಟಪ್ ಮಾಡೋಣ. ಸೊ ಸೆಟಪ್ ಮಾಡಿ ಒಂದು ಸರಿ ತೋರಿಸ್ತೀನಿ ನಿಮ್ಗೆ ಯಾವ ಥರ ಓಪನ್ ಆಗುತ್ತೆ. ಸೇಮ್ ನಾವು ಮೊಬೈಲಲ್ಲಿ ಓಪನ್ ಆಗುತ್ತಲ್ಲ ಅದೇ ಸೆಟ್ಟಿಂಗೇ ಇರುತ್ತೆ. ಈ ಥರ ಪಾಪಪ್ ಬಂದರೆ ಡೂ ಇಟ್ ಲೇಟರ್ ಕೊಟ್ಬಿಡಿ. ಇವಾಗ ಕಂಪ್ಲೀಟ್ ಇನ್ಸ್ಟಾಲ್ ಎಲ್ಲ ಆಗ್ತಾಯಿದೆ. ಅಲ್ಲಿ ನೋಡ್ಬೋದು ಸ್ಕ್ರೀನ್ ಮೇಲೆ ಬರುತ್ತೆ ಕ್ರಾಪ್ ಟೌನ್ ಅಂತ. ಸ್ಟಾರ್ಟೆಡ್ ಸೇಮ್ ನಮ್ಮ ಮೊಬೈಲಲ್ಲಿ ಬರುತ್ತಲ್ಲ ಅದೇ ಥರ ಎಲ್ಲ ಇಂಟರ್ಫೇಸ್ ಇರುತ್ತೆ. ಸೊ ಅಷ್ಟೇ ಫ್ರೆಂಡ್ಸ್, BGMI ಯಾವ ಥರ ಇನ್ಸ್ಟಾಲ್ ಮಾಡೋದು ಪಿ ಸಿಯಲ್ಲಿ ಮತ್ತು ಲ್ಯಾಪ್ಟಾಪಲ್ಲಿ ಅಂತ ಇದು ನೋಡಿದ್ರಲ್ಲ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಅದೇ ಥರ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇನ್ ಕೇಸ್ ಏನೋ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಮತ್ತೆ ವಿಡಿಯೋ ಪ್ಲೇ ಮಾಡಿ ನೋಡಿ. ಇನ್ ಕೇಸ್ ಅವಾಗೂ ಆಗಿಲ್ಲ ಅಂದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಕಂಪ್ಲೀಟ್ ಲಿಂಕ್ ಬೇಕಾದರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಸೊ ನೋಡಿ ಫೈನಲಿ ನಾವು ಹೋಮ್ ಪೇಜ್ ಬಂತು. ಸೊ ನೆಕ್ಸ್ಟ್ ಬಂದು ಸ್ಟಾರ್ಟ್ ಮಾಡಿ ಗೇಮ್ ಮಾಡೋದು ಅಷ್ಟೇ. ಸೊ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ. ಬಾಯ್ ಬಾಯ್.